ನೋಡಪ್ಪ, ನಮ್ಮ ಮಗಳನ್ನು ಕನಕಗಿರಿಯ ಮಹಾರಾಜ ಸಿದ್ಧಲಿಂಗರಾಜನ ಮಗ ಮಲ್ಲೇಶನಿಗೆ ಕೊಡೋಕ್ಕೆ ನಮಗೂ ಕೇಳಿದೆ. ನಾವು ಸಂತೋಷಪಟ್ಟಿದ್ದೀವಿ, ನಾವು ವರ್ಷಪಟ್ಟಿದ್ದೀವಿ. ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ ಅಂತ ನಿಮ್ಮ ಮಹಾರಾಜನಿಗೆ ತಿಳಿಸಿ ಅಂತ ಹೇಳಿ ಉಡುಗೊರೆಗಳನ್ನು ಕೊಟ್ಟು ಕಳಿಸಲು ವಚನ. ಈ ಪ್ರಕಾರವಾಗಿ ಸ್ವರ್ಣಗಿರಿಯ ರಾಜ ದಂಪತಿಗಳು ಹರ್ಷಚಿತ್ತರಾಗಿ ಕನಕಗಿರಿಯ ಮಹಾರಾಜನ ಮಗನಿಗೆ ಕನ್ಯಾದಾನ ಮಾಡಲು ಸಮ್ಮತಿಸಿ ತಮ್ಮ ಮುದ್ದಿನ ಮಗಳು ಸರ್ವಲಕ್ಷಣ ಸಂಪನ್ನೆಯೆಂದು ಖ್ಯಾತಿ ಪಡೆದಿರುವ ತಾಳ್ಮೆಯಲ್ಲಿ ಭೂದೇವಿಯಂತಿರುವ ಸುಜಾತ ದೇವಿಯನ್ನು ವಿವಾಹ ಮಾಡಿಕೊಡಲು ಸುಜಾತ ದೇವಿಯನ್ನು ಕೊಟ್ಟು ಮದುವೆ ಮಾಡಿಕೊಡಲು ಒಪ್ಪಿರುವುದಾಗಿ ಸೂಚಿಸಲು ಕನಕಗಿರಿಯ ಮಹಾರಾಜ ಸ್ವರ್ಣಗಿರಿಯ ರಾಜ ದಂಪತಿಗಳನ್ನು ಬರಮಾಡಿಕೊಂಡು ಯುವರಾಜ ಮಲ್ಲೇಶನ ಮದುವೆ ನಿಶ್ಚಯಿಸಿ ಸಕಲ ಸಿದ್ಧತೆ ಮಾಡಿಕೊಂಡು ರಾಜ ಮಹಾರಾಜರುಗಳನ್ನು ಬರಮಾಡಿಕೊಂಡು ರಾಜವಿಧಿಯಂತೆ ಲಗ್ನ ಮಾಡಿ ಶಿವಾಲಯಕ್ಕೆ ಬಂದು ಪೂಜಿಸಿ ನವಗ್ರಹಗಳನ್ನು ಸ್ತೋತ್ರ ಮಾಡುತ್ತಿದ್ದಾರದಂತಿದೆ. ಮಹಾರಾಜನ ಮಗನಾದ ಮಗನಿಗೆ ರಾಜ್ಯಾಧಿಕಾರವನ್ನು ಬಿಟ್ಟು ಪಟ್ಟಾಭಿಷೇಕ ಮಾಡಿ ಮಹಾರಾಜನೆಂದು ಸಾರಿ ಪ್ರಾಪ್ತ ವಯಸ್ಕನಾದ್ದರಿಂದ ಪಕ್ಕದ ರಾಜ್ಯವಾದ ಸ್ವರ್ಣಗಿರಿಯ ನಿಂಗೇಶರಾಜನ ಪಾರ್ವತಾದೇವಿಯ ಮಗಳಾದ ಸದ್ಗುಣ ಸಂಪನ್ನಳಾದ ತಾಳ್ಮೆಯಲ್ಲಿ ಭೂದೇವಿ ಅಂತಿರುವ ಸುಜಾತಳೆಂಬ ದೇವಿಯನ್ನು ಮಲ್ಲೇಶನಿಗೆ ತಂದು ಮದುವೆ ಮಾಡಿದ್ದಾರೆ. ಎಲ್ಲ ಕಾರ್ಯ ಮುಗಿದ ಮೇಲೆ ದೇವಾಲಯಕ್ಕೆ ಬಂದು ಶಿವನಾಮ ಜಪಿಸುತ್ತಾ ನವಗ್ರಹಗಳನ್ನು ಪೂಜಿಸಿ ಪ್ರಾರ್ಥನೆ ಮಾಡ್ತಾಯಿದ್ದರು. ಒಂದನೇ ಗ್ರಹವಾದ ಸೂರ್ಯಗ್ರಹ ಜಂಪೆ ಬಾನಲ್ಲಿ ಪ್ರಜ್ವಲಿಸಿ ಉಷಾ ಕಿರಣವ ಚೆಲ್ಲಿ ಜಗದ ಜೀವಿಗೆ ಶಕ್ತಿ ಕೊಡುವ ದೇವಾನೇ. ಸೂರ್ಯದೇವನನ್ನು ಪೂಜೆ ಮಾಡ್ತಾ ಹೇಳ್ತಾ ಇದ್ದಾನೆ. ಬಾನಲ್ಲಿ ಪ್ರಜ್ವಲಿಸಿ ಉಷಾ ಕಿರಣವ ಚೆಲ್ಲಿ ಜಗದ ಜೀವಿಗೆ ಶಕ್ತಿ ಕೊಡುವ ದೇವಾನೇ. ದಣಿದ ಜೀವಿಗೆ ನೀನು ಸಾಂತ್ವನಗೊಳಿಸಲೆಂದು ನಿಶಾ ಕಿರಣಗಳನ್ನು ಧರೆಗೆ ಚೆಲ್ಲುವೆ. ಬೆಳಗಿನ ಜಾವದಲ್ಲಿ ಬೀಳುವ ನಿಶಾಕಿರಣ, ತಂಪಾದ ಗಾಳಿ, ತಂಪಾದ ಕಿರಣಗಳು ಭುವನದಲ್ಲಿರ್ತಕ್ಕಂಥ ಜೀವಕೋಟಿಗೆ ಚೈತನ್ಯ ನೀಡುವಂಥ ಶಕ್ತಿಯನ್ನು ತುಂಬ್ತೀಯಾ ಅಂತ ಸೂರ್ಯದೇವನಿಗೆ ಕೇಳ್ತಾರೆ. ಕಶ್ಯಪ ಪುತ್ರನೇ ಜ್ಞಾನಕ್ಕೆ ಪೂಜ್ಯನೇ ಹನುಮಾನ ಹರಿಸುವ ಸೂರ್ಯದೇವಾನೇ. ಕಶ್ಯಪ ಪುತ್ರನಾದ ನಿನ್ನನ್ನು ಮನವಿಟ್ಟು ಪೂಜಿಸಿ ಬೇಡ್ತೇನೆ. ನೀನು ಭೂಮಿಯಲ್ಲಿರ್ತಕ್ಕಂಥ ಜನರಿಗೆ ಸರ್ವ ಸಂಪತ್ತನ್ನು ಕೊಡ್ತಕ್ಕಂಥ ಶಕ್ತಿ ನಿನಗೆ ಸೂರ್ಯದೇವ. ನಿನ್ನನ್ನು ಭಜಿಸಲು ಸರ್ವ ಸಂಪದ ಕೊಡುವೆ, ಧರೆಗೆ ಮಂಗಳ ನೀಡಿ ಪರೆಯುತ್ತಲಿರುವೆ. ಅಡಿಗಡಿಗೆ ನಿನ್ನಡಿಯ ಬೇಡುತ್ತಲಿರುವೆ ನಾನು. ಭುವನದ ನರರನ್ನು ಕಾಯುವುದು ದೇವಾ. ವಚನ. ಈ ಪ್ರಕಾರವಾಗಿ ಒಂದನೆಯ ಗ್ರಹವಾದ ಸೂರ್ಯದೇವನನ್ನು ಪೂಜಿಸಿ ಪ್ರಾರ್ಥಿಸಿ ಗೋಧಿ ಕಾಳು ಕೆಂಪು ವಸ್ತ್ರಗಳಿಂದ ಅಲಂಕರಿಸಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಮುಂದೆ ಎರಡನೆಯ ಗ್ರಹವಾದ ಚಂದ್ರದೇವನನ್ನು ಪೂಜಿಸಿ ಪ್ರಾರ್ಥಿಸುತ್ತಿದ್ದಾರೆಂತೆಯೇ. ಎರಡನೆಯ
ಗ್ರಹವಾದ ಚಂದ್ರನನ್ನು ಪೂಜಿಸ್ತಾರೆ. ಹೇಳ್ತಾರೆ, ಕತ್ತಾಲ ನೀನುಂಗಿ ಸರಕೆ ಬೆಳಕನು ಚೆಲ್ಲಿ ಪರಶಿವನ ಮೂಡಿಯಲ್ಲಿ ಪ್ರಜ್ವಲಿಸುತ್ತಿರುವೆ ಕತ್ತಾಲ ನೀನುಂಗಿ. ಅರ್ಥ ಆಯ್ತಲ್ಲ, ಕತ್ಲಾದ್ಮೇಲೆ ತಾನೇ ಚಂದ್ರ ಕಾಣಿಸುತ್ತೆ, ಅಂದರೆ ಕತ್ತಲನ್ನು ನುಂಗಿ ಬೆಳಕು ಕೊಡ್ತೀಯ ಅಂತ. ಕತ್ತಾಲ ನೀನುಂಗಿ ಧರೆಗೆ ಬೆಳಕನು ಚೆಲ್ಲಿ ಪರಶಿವನ ಮೂಡಿಯಲ್ಲಿ ಪ್ರಜ್ವಲಿಸುತ್ತಿರುವೆ ನಂಬಿದ ಭಕ್ತರಿಗೆ ಭಾಗ್ಯವಾನಿ ಕೊಡುವೆ ಹುಣ್ಣಿಮೆಯ ರಾತ್ರಿಯಲ್ಲಿ ಕಂಗೊಳಿಸಿ ಬರುವೆ ಪಾಪ ನಾಶಕ ನೀನು ಪಾವನಾತ್ಮಕ ನೀನು ಪರಮ ಶ್ರೇಷ್ಠನು ನೀನು ಚಂದ್ರದೇವಾನೇ ಹಡಿಗಡಿಗೆ ಬೇಡುವೆನು ಶಿರವಾಗಿ ನಾಮಿಸುವೆನು ಭುವಿಯ ಜನರನ್ನು ನೀನು ಪರದು ಕಾಯಯ್ಯ ಸತ್ಯವಂತರಿಗೆ ಬೆಂಬಿಡದ ನೀ ಕಾಯೆ ಮನುಕುಲಕ್ಕೆ ಜೀವಾವ ತುಂಬುತ್ತಲಿರುವೆ ನಿನ್ನ ಚರಣದಲ್ಲಿ ಬೇಡುವೆ ನಾ ತಂದೆ ಜೀವ ಕೋಟಿಯ ನೀನು ರಕ್ಷಿಸಿ ಕಾಯೋ ಚಂದ್ರದೇವನನ್ನು ಬೇಡ್ಕೊಟ್ರು ವಚನ. ಈ ಪ್ರಕಾರವಾಗಿ ಕನಕಗಿರಿಯ ರಾಜ ದಂಪತಿಗಳು ಎರಡನೆಯ ಗ್ರಹವಾದ ಚಂದ್ರದೇವನನ್ನು ಪೂಜಿಸಿ ಮುಂದೆ ಮೂರನೆಯ ಗ್ರಹವಾದ ಮಂಗಳ ಅಂದರೆ ಕುಜಗ್ರಹ ಮಂಗಳ ದೇವನನ್ನು ಪೂಜಿಸಿ ಪ್ರಾರ್ಥಿಸುತ್ತಿದ್ದಾರದಂತೆಯೇ ಮಂಗಳ ಗ್ರಹ ಜಂಪಿ ಭೂಮಿಯ ಪುತ್ರನೇ ಮಂಗಳದಾಯಕನೇ ಸರ್ವಶ್ರೇಷ್ಠನೇ ನಿನ್ನ ಬೇಡುವೆ ತಂದೆ ಭಜಪಾರ ರಕ್ಷಿಸುತ್ತ ಭವರೋಗ ಪರಿಹರಿಸುತ್ತ ಭಜಪಾರ ರಕ್ಷಿಸುತ್ತ ಭವರೋಗ ಪರಿಹರಿಸುತ್ತ ಜೀವ ಕೋಟಿಗೆ ಅಭಯ ನೀಡುವ ದೇವಾ ಮನವಿಟ್ಟು ಪೂಜಾಲು ಸಂಪತ್ತಾನಿ ಕೊಡುವೆ ಮನವಿಟ್ಟು ಪೂಜಾಲು ಸಂಪತ್ತು ನೀ ಕೊಡುವೆ ಭವಬಂಧನ ಪರಿಹರಿಸಿ ಕಾಯುವೆ ತಂದೆ ನಿನ್ನ ಚರಣಕ್ಕೆ ನಾನು ಚಿರಬಾಗಿ ನಮಿಸುವೆ ಧರೆಗೆ ಬಂಗಳ ನೀಡಿ ಕಾಯುವುದು ತಂದೆ.